ಬೈಬಲ್ನ ಪ್ರಕಟಣೆ ಪುಸ್ತಕದಲ್ಲಿ ಅಂತಿಮ ಸುಗ್ಗಿ ಅಂತ ಒಂದು ಪ್ರವಾದನೆ ಇದೆ. ಕೇಳೋದಕ್ಕೆ ಇದೇನೋ ವ್ಯವಸಾಯದ ಬಗ್ಗೆ ಅಂತ ಅನ್ಸ್ಬೋದು ಅಲ್ವಾ? ಆದರೆ ಇದರ ಹಿಂದೆ ಅಡಗಿರೋದು ಅಂತಿಮ ನ್ಯಾಯತೀರ್ಪು ಮತ್ತು ವಿಮೋಚನೆ ಬಗ್ಗೆ ಒಂದು ತುಂಬಾನೇ ಆಳವಾದ ಸಂದೇಶ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಈ ಪ್ರವಾದನೆಯನ್ನು ಒಂಚೂರು ಬಿಡಿಸ್ ನೋಡೋಣ. ನೋಡಿ, ಇದೇ ದರ್ಶನ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಕೇಂದ್ರ. ರಾಜನ ಥರ ತಲೆ ಮೇಲೆ ಕಿರೀಟ, ಕೈಯಲ್ಲೊಂದು ಕುಡುಗೋಲು. ಈ ಆಕೃತಿ ಇದೆಯಲ್ಲ, ಇದು ಇತಿಹಾಸದ ಒಂದು ದೊಡ್ಡ ತಿರುವನ್ನೇ ಸೂಚಿಸುತ್ತೆ. ಹಾಗಿದ್ರೆ ಇದರ ಅರ್ಥ ಏನು? ಇದು ನಮ್ಗೆ ಅಂದ್ರೆ ಮನುಷ್ಯಕುಲಕ್ಕೆ ಏನು ಹೇಳೋಕೆ ಪ್ರಯತ್ನಿಸುತ್ತಿದೆ? ಬನ್ನಿ, ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು 5 ಮುಖ್ಯ ವಿಷಯಗಳನ್ನ ನೋಡೋಣ. ಮೊದಲಿಗೆ ಅಂತಿಮ ಸುಗ್ಗಿಯ ದರ್ಶನದಿಂದ ಶುರು ಮಾಡಿ ನೀತಿವಂತರು ಮತ್ತು ದುಷ್ಟರ ನಡುವೆ ಇರುವ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋಣ. ಕೊನೆಗೆ ನಂಬಿಕೆಯ ಪರೀಕ್ಷೆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವ್ಯಾಖ್ಯಾನದೊಂದಿಗೆ ಮುಗಿಸೋಣ. ಸರಿ, ಹಾಗಾದ್ರೆ ಮೊದಲು ಈ ಸುಗ್ಗಿ ಅನ್ನೋ ರೂಪಕದ ಅರ್ಥ ಏನು ಅಂತ ನೋಡೋಣ. ಇದು ಬೇರೇನೂ ಅಲ್ಲ, ಮನುಷ್ಯಕುಲದ ಕೊನೆಯ ವಿಂಗಡಣೆ, ಅಂದ್ರೆ ಫೈನಲ್ ಸೆಪರೇಷನ್. ಹೇಗೆ ಹೊಲದಲ್ಲಿ ಧಾನ್ಯವನ್ನ ಕಳೆಗಳಿಂದ ಬೇರ್ಪಡಿಸ್ತಾರೋ ಅದೇ ರೀತಿ ಇದು ನೀತಿವಂತರು ಮತ್ತು ದುಷ್ಟರನ್ನು ಬೇರೆ ಬೇರೆ ಮಾಡುವ ಸಮಯ ಅಂತ ಹೇಳಲಾಗುತ್ತೆ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನಂದ್ರೆ, ಪ್ರಕಟಣೆ ಪುಸ್ತಕದಲ್ಲಿ ಒಂದಲ್ಲ 2 ತರಹದ ಸುಗ್ಗಿಗಳ ಬಗ್ಗೆ ಹೇಳಲಾಗಿದೆ. ಒಂದು ಧಾನ್ಯದ ಸುಗ್ಗಿ, ಇದನ್ನ ಮನುಷ್ಯಕುಮಾರನೇ ನೀತಿವಂತರನ್ನು ರಕ್ಷಿಸುವುದಕ್ಕೆ ಅಂತ ಒಟ್ಟುಗೂಡಿಸ್ತಾನೆ. ಇನ್ನೊಂದು ದ್ರಾಕ್ಷಿಯ ಸುಗ್ಗಿ, ಇದನ್ನ ಒಬ್ಬ ದೇವದೂತ ದುಷ್ಟರಿಗೆ ನ್ಯಾಯತೀರ್ಪು ಕೊಡೋದಕ್ಕೆ ಅಂತ ಒಟ್ಟುಗೂಡಿಸ್ತಾನೆ. ನೋಡಿ, ಈ ವ್ಯತ್ಯಾಸ ಇದೆಯಲ್ಲ, ಇದೇ ನಮ್ಮ ಮುಂದಿನ ಇಡೀ ಚರ್ಚೆಗೆ ಬೇಸ್. ಸರಿ, ಈ ಧಾನ್ಯದ ಸುಗ್ಗಿಯಲ್ಲೇ ಎಲ್ಲರಿಗಿಂತ ಮೊದಲು ಒಂದು ಸ್ಪೆಷಲ್ ಗ್ರೂಪ್ನ ಕಲೆಕ್ಟ್ ಮಾಡಲಾಗುತ್ತೆ. ಅವರನ್ನ ಪ್ರಥಮ ಫಲ ಅಂತ ಕರೀತಾರೆ. ಹಾಗಿದ್ರೆ ಯಾರಿವರು ಈ ಪ್ರಥಮ ಫಲಗಳು? ಅವರಿಗ್ಯಾಕೆ ಇಷ್ಟೊಂದು ವಿಶೇಷ ಸ್ಥಾನ? ನೋಡೋಣ ಬನ್ನಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಈ ಪ್ರಥಮ ಫಲಗಳು ಅಂದ್ರೆ ಬೇರೆ ಯಾರೂ ಅಲ್ಲ, ಹುತಾತ್ಮರು. ಅಂದ್ರೆ ತಮ್ಮ ನಂಬಿಕೆಗೋಸ್ಕರ ಪ್ರಾಣವನ್ನೇ ಕೊಟ್ಟವರು. ಅವರು ಸುಮ್ಮನೆ ನಂಬಿಕೆ ಇಟ್ಟವರಲ್ಲ, ತಮ್ಮ ಜೀವನ ಮತ್ತು ಮರಣದ ಮೂಲಕ ದೇವರ ಮೇಲಿನ ತಮ್ಮ ಅಚಲವಾದ ಪ್ರೀತಿಯನ್ನ ಇಡೀ ಜಗತ್ತಿಗೆ ತೋರಿಸಿದರು. ಅದಕ್ಕೆ ನೋಡಿ, ಅವರನ್ನ ಸುಗ್ಗಿಯ ಮೊದಲ ಮತ್ತು ಅತಿ ಅಮೂಲ್ಯವಾದ ಭಾಗ ಅಂತ ಪರಿಗಣಿಸಲಾಗುತ್ತೆ. ಇಲ್ಲಿ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್, ಅದನ್ನ ನಾವು ಗಮನಿಸಬೇಕು. ಈ ಪ್ರಥಮ ಫಲಗಳ ಪುನರುತ್ಥಾನ ಇದೆಯಲ್ಲ, ಇದು ಎಲ್ರಿಗಿಂತ ಮುಂಚೆ ಆಗುತ್ತೆ. ಅಂದ್ರೆ 7ನೇ ತುತೂರಿ ಸೌಂಡ್ ಆದ ತಕ್ಷಣವೇ ಅವರು ಜನರಲ್ ಜಜ್ಮೆಂಟ್ಗಿಂತ ಮುಂಚೆನೇ ಎದ್ದು ಬಂದು ಕ್ರಿಸ್ತನ ಜೊತೆ 1000 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಇದು ಅವರಿಗೆ ಸಿಕ್ಕಿರೋ ಒಂದು ದೊಡ್ಡ ಗೌರವ ಅಂತಾನೆ ಹೇಳ್ಬೋದು. ಅವರ ಆ ತ್ಯಾಗಕ್ಕೆ ಪ್ರತಿಯಾಗಿ ಈ ಪ್ರಥಮ ಫಲಗಳಿಗೆ ಎಕ್ಸ್ಟ್ರಾಆರ್ಡಿನರಿ ರಿವಾರ್ಡ್ ಸಿಗುತ್ತೆ. ನೋಡಿ, ಅವರಿಗೆ ಸಾಮಾನ್ಯ ನ್ಯಾಯ ತೀರ್ಪಿನಿಂದ ಕಂಪ್ಲೀಟ್ ವಿನಾಯಿತಿ. ಅಷ್ಟೇ ಅಲ್ಲ, ಅವರು ದೇವದೂತರ ಸ್ಟೇಟಸ್ಗೆ ಏರ್ತಾರೆ. ಜೊತೆಗೆ 1000 ವರ್ಷಗಳ ಕಾಲ ಆಳ್ವಿಕೆ ಮಾಡೋ ಅಧಿಕಾರ ಕೂಡ ಸಿಗುತ್ತೆ. ಇದು ಅವರ ನಂಬಿಕೆಗೆ ಸಿಕ್ಕ ಅಂತಿಮ ಬೆಲೆ ಅಂತ ಹೇಳ್ಬೋದು. ಸರಿ, ಹುತಾತ್ಮರಾದ ಪ್ರಥಮ ಫಲಗಳಾಯಿತು. ಈಗ ರಕ್ಷಣೆ ಪಡೆಯೋ 2ನೇ ಗುಂಪು ಕೂಡ ಇದೆ. ಅವರನ್ನ ಧಾನ್ಯ ಅಂತೆ ಕರೆಯಲಾಗುತ್ತದೆ. ಇವರು ಯಾರು ಅಂದ್ರೆ ಸಾಮಾನ್ಯ ವಿಶ್ವಾಸಿಗಳು. ಈ ಧಾನ್ಯದ ಸುಗ್ಗಿ ಅಂದ್ರೆ ಹುತಾತ್ಮರಾಗಿಲ್ಲ, ಆದ್ರೆ ತಮ್ಮ ಜೀವನ ಪೂರ್ತಿ ನಂಬಿಕೆಯನ್ನ ಬಿಡದೆ ಉಳಿಸ್ಕೊಂಡು ಬಂದ ಎಲ್ಲ ವಿಶ್ವಾಸಿಗಳನ್ನ ಒಟ್ಟುಗೂಡಿಸೋದು. ಅವರಿಗೂ ಕೂಡ ರಕ್ಷಣೆ ಸಿಗುತ್ತೆ. ಆದ್ರೆ ಅವರ ಟೈಮಿಂಗ್ ಮತ್ತು ಪ್ರಾಸೆಸ್ ಪ್ರಥಮ ಫಲಗಳಿಗಿಂತ ಸ್ವಲ್ಪ ಬೇರೆ ಇರುತ್ತೆ. ಈ ಹೋಲಿಕೆ ನೋಡಿದ್ರೆ ನಿಮಗೆ ಈ 2 ಗುಂಪುಗಳ ನಡುವಿನ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹುತಾತ್ಮರು ಮೊದಲ ಪುನರುತ್ಥಾನದಲ್ಲಿ ಎದ್ದು ಬಂದು ಆಳ್ವಿಕೆ ಮಾಡ್ತಾರೆ. ಆದ್ರೆ ಸಾಮಾನ್ಯ ಸಂತರು 1000 ವರ್ಷ ಆದ್ಮೇಲೆ ಎಬ್ಬಿಸ್ಪಟ್ಟು ಅವರವರ ಕೆಲಸಗಳ ಆಧಾರದ ಮೇಲೆ ಜಜ್ಮೆಂಟ್ಗೆ ಒಳಪಡ್ತಾರೆ. ನೋಡಿ, ಇಬ್ರಿಗೂ ರಕ್ಷಣೆ ಇದೆ, ಆದ್ರೆ ಅವರ ದಾರಿ ಮತ್ತು ಅವರಿಗೆ ಸಿಗೋ ಪ್ರತಿಫಲಗಳು ಬೇರೆ ಬೇರೆ. ಈ ಸಾಮಾನ್ಯ ಸಂತರ ನ್ಯಾಯ ತೀರ್ಪು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂದ್ರೆ, ಪ್ರಕಟಣೆ ಪುಸ್ತಕದ ಪ್ರಕಾರ ಮೊದಲು ಸತ್ತವರೆಲ್ಲರನ್ನೂ ಎಬ್ಬಿಸಲಾಗುತ್ತೆ. ಆಮೇಲೆ 2 ತರದ ಪುಸ್ತಕಗಳು ಓಪನ್ ಆಗುತ್ತೆ. ಒಂದು ಪುಸ್ತಕದಲ್ಲಿ ಅವರ ಕೆಲಸಗಳೆಲ್ಲ ರೆಕಾರ್ಡ್ ಆಗಿದ್ರೆ, ಇನ್ನೊಂದು ಜೀವದ ಪುಸ್ತಕ, ಫೈನಲ್ ಜಜ್ಮೆಂಟ್. ಅವರ ಕೆಲಸಗಳು ಮತ್ತು ಜೀವದ ಪುಸ್ತಕದಲ್ಲಿ ಅವರ ಹೆಸರು ಇದೆಯಾ ಇಲ್ವಾ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿಯವರೆಗೆ ನಾವು ನೀತಿವಂತರ ಸುಗ್ಗಿ ಬಗ್ಗೆ ಮಾತಾಡಿದ್ವಿ. ಈಗ ನಮ್ಮ ಗಮನವನ್ನ ದುಷ್ಟರ ಫೈನಲ್ ಜಡ್ಜ್ಮೆಂಟ್ ಕಡೆಗೆ ತಿರುಗಿಸೋಣ. ಇದನ್ನ ದ್ರಾಕ್ಷಿಯ ಸುಗ್ಗಿ ಅಂತನೂ ಕೋಪದ ದ್ರಾಕ್ಷತೊಟ್ಟಿ ಅಂತನೂ ಕರೀತಾರೆ. ಇದರ ಸೀಕ್ವೆನ್ಸ್ ಕೇಳಿದ್ರೆ ಸ್ವಲ್ಪ ಭಯ ಆಗ್ಬೋದು. ನೋಡಿ, ನೀತಿವಂತರನ್ನ ಒಟ್ಟು ಸೇರಿಸಿದ ಮೇಲೆ ಭೂಮಿ ಮೇಲೆ 7 ದೊಡ್ಡ ದೊಡ್ಡ ವಿಪತ್ತುಗಳಾಗುತ್ತೆ. ಅದರಿಂದ ಬದುಕುಳಿದ ದುಷ್ಟರೆಲ್ಲ ಸೇರಿ ದೇವರ ವಿರುದ್ಧ ಒಂದು ಕೊನೆಯ ಯುದ್ಧಕ್ಕೆ ರೆಡಿಯಾಗ್ತಾರೆ.
ಈ ದ್ರಾಕ್ಷ ಸುಗ್ಗಿ ಇದೆಯಲ್ಲ, ಇದು ಆ ದುಷ್ಟ ಸೈನ್ಯದ ಕಂಪ್ಲೀಟ್ ನಾಶವನ್ನ ಸೂಚಿಸುತ್ತೆ. ಈ ವಾಕ್ಯ ನಿಜಕ್ಕೂ ಅಂತಿಮ ನ್ಯಾಯತೀರ್ಪಿನ ತೀವ್ರತೆಯನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತೆ. ಇದು ಸುಮ್ಮನೆ ಸಾಂಕೇತಿಕ ಅಲ್ಲ, ಬದಲಿಗೆ ದೇವರ ಕೋಪದ ಒಂದು ಭಯಾನಕ ಪ್ರದರ್ಶನ. ಪಿಕ್ಚರ್ ತುಂಬಾನೇ ಕ್ಲಿಯರ್ ಆಗಿದೆ, ದುಷ್ಟತನಕ್ಕೆ ಅಲ್ಲಿ ಜಾಗನೇ ಇರೋದಿಲ್ಲ. ಸರಿ, ಈಗ ನಾವು ಈ ವ್ಯಾಖ್ಯಾನದ ಒಂದು ತುಂಬಾನೇ ಯುನೀಕಾದ ಭಾಗಕ್ಕೆ ಬಂದಿದ್ದೀವಿ. ಇದು ನಂಬಿಕೆ ಮತ್ತು ಕೆಲಸ ಅಂದ್ರೆ ಫೇತ್ ಅಂಡ್ ಆಕ್ಷನ್ಸ್ ಇದರ ನಡುವೆ ಇರೋ ಕಾಂಪ್ಲೆಕ್ಸ್ ಸಂಬಂಧದ ಬಗ್ಗೆ ಲೇಖಕರು ಹೇಳೋ ಒಂದು ಕಾನ್ಸೆಪ್ಟ್. ಇದು ನಿಜಕ್ಕೂ ಒಂದು ಸೀರಿಯಸ್ ಆದ ದೈವಶಾಸ್ತ್ರೀಯ ಪ್ರಶ್ನೆ. ಯೋಚನೆ ಮಾಡಿ, ಯೇಸುವಿನ ಪಕ್ಕ ಶಿಲುಬೆಗೆ ಹಾಕಿದ್ದ ಕಳ್ಳನ ಹಾಗೆ ಕೊನೆ ಕ್ಷಣದಲ್ಲಿ ನಂಬಿಕೆ ಇಟ್ಟು ತಕ್ಷಣ ಸತ್ತು ಹೋಗೋ ವ್ಯಕ್ತಿಯ ಕಥೆ ಏನು? ಅವರ ನಂಬಿಕೆಯನ್ನ ಪ್ರೂವ್ ಮಾಡೋಕೆ ಯಾವುದೇ ಕೆಲಸ ಮಾಡೋಕೆ ಅವರಿಗೆ ಟೈಮ್ ಸಿಕ್ಕಿಲ್ಲ. ಹಾಗಿದ್ದಾಗ ಅವರ ರಕ್ಷಣೆಯನ್ನ ಉಳಿದವರು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದೇ ಸಮಸ್ಯೆಗೆ ಒಂದು ಪರಿಹಾರವಾಗಿ ಲೇಖಕರು ತೆನೆ ಹೆಕ್ಕುವ ಸುಗ್ಗಿ ಅನ್ನೋ ಒಂದು ಕಾನ್ಸೆಪ್ಟ್ನ ಮುಂದೆ ಇಡ್ತಾರೆ. ಒಂದು ವಿಷಯ ಕ್ಲಿಯರ್ ಮಾಡಬೇಕು, ಈ ಪದ ಬೈಬಲ್ನಲ್ಲಿ ಡೈರೆಕ್ಟಾಗಿ ಎಲ್ಲೂ ಇಲ್ಲ. ಬದಲಿಗೆ ಈ ದೈವಶಾಸ್ತ್ರೀಯ ಸಮಸ್ಯೆಯನ್ನ ವಿವರಿಸೋದಿಕ್ಕೆ ಲೇಖಕರು ತಂದಿರೋ ಒಂದು ವ್ಯಾಖ್ಯಾನ ಅಷ್ಟೇ. ಹಾಗಿದ್ರೆ ಇದರ ಹಿಂದಿನ ಲಾಜಿಕ್ ಏನು? ನೋಡಿ, ದೇವರಿಗೆ ಎಲ್ಲವೂ ಗೊತ್ತು, ನಮ್ಮ ಹೃದಯದ ಒಳಗೆ ಏನಿದೆ ಅಂತಾನೂ ಗೊತ್ತು. ಆದರೆ ದೇವದೂತರು ಮತ್ತು ಮನುಷ್ಯರಾದ ನಮ್ಗೆ ಹೃದಯವನ್ನ ನೋಡೋಕೆ ಆಗಲ್ವಲ್ವಾ? ನಾವು ನೋಡೋದು ಬರೀ ಹೊರಗಿನ ಕೆಲಸಗಳನ್ನ ಮಾತ್ರ. ಅದಕ್ಕೋಸ್ಕರ ದೇವರ ನ್ಯಾಯ ಎಲ್ರಿಗೂ ಅರ್ಥ ಆಗಬೇಕು ಅಂದ್ರೆ ಮತ್ತು ಎಲ್ರೂ ಅದನ್ನ ಒಪ್ಕೊಳ್ಬೇಕು ಅಂದ್ರೆ ಅದನ್ನ ಪಬ್ಲಿಕ್ ಆಗಿ ತೋರಿಸಲೇಬೇಕು. ಹಾಗಿದ್ರೆ ಈ ಟೆಸ್ಟ್ ಹೇಗ್ ವರ್ಕ್ ಆಗುತ್ತೆ? ಈ ವ್ಯಾಖ್ಯಾನದ ಪ್ರಕಾರ ತಮ್ಮ ನಂಬಿಕೆಯನ್ನ ಕೆಲಸಗಳ ಮೂಲಕ ಪ್ರೂವ್ ಮಾಡಕ್ಕೆ ಚಾನ್ಸ್ ಸಿಗದೇ ಇರೋರ್ನ 1000 ವರ್ಷ ಆದ್ಮೇಲೆ ಎಬ್ಸಲಾಗುತ್ತೆ. ಆಗ ರಿಲೀಸ್ ಆದ ಸೈತಾನಿಂದ ಅವರಿಗೊಂದು ಫೈನಲ್ ಟೆಸ್ಟ್ ಇರುತ್ತೆ. ಈ ಟೆಸ್ಟ್ನಲ್ಲಿ ಗೆಲ್ಲೋದ್ರಿಂದ ಅವರು ತಮ್ಮ ನಂಬಿಕೆಯನ್ನ ಎಲ್ಲರ ಮುಂದೆ ಪಬ್ಲಿಕ್ ಆಗಿ ಪ್ರೂವ್ ಮಾಡ್ತಾರೆ. ಇದರಿಂದ ದೇವರು ಕೊಟ್ಟ ನಿರ್ಧಾರ ಸರಿ ಇತ್ತು ಅಂತ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ. ಬನ್ನಿ, ಈ ವಿಶ್ಲೇಷಣೆಯನ್ನ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ಜಡ್ಜ್ಮೆಂಟ್ಗೆ ಕೊನೆಯ ಪ್ರೂಫ್ ನಮ್ಮ ಪಬ್ಲಿಕ್ ಆಕ್ಷನ್ಸ್ ಆಗಿದ್ರೆ, ಹಾಗಾದ್ರೆ ನಂಬಿಕೆಯ ನಿಜವಾದ ಸ್ವರೂಪ ಏನು? ಅದು ನಮ್ಮ ಮನಸ್ಸಿನ ಒಳಗಿನ ಒಂದು ಒಪ್ಪಿಗೆನಾ, ಅಥವಾ ನಮ್ಮ ಕೆಲಸಗಳ ಮೂಲಕ ಹೊರಗೆ ಕಾಣಲೇಬೇಕಾದ ಒಂದು ಶಕ್ತಿನಾ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ.